ಎಲ್ಲರಿಗೂ ನಮಸ್ಕಾರ. ನಾನು ಮಾಧವರೆಡ್ಡಿ ಪಾವಗಡ. ಕೋಟೆ ಕೊತ್ತಲ, ಬುರುಜು ಬತ್ತೇರಿ, ಬೆಟ್ಟಗುಡ್ಡಗಳ ರಾಶಿ, ತೆಕ್ಕೆಯಲಿ ಅವಚಿ, ಭೂಮಿಯೇ ಬೆವರು ಸುರಿಸಿ ಧಗಧಗಿಸಿ ನಿಂತ ದ್ವಿಭಾಷಾ ಸಂಸ್ಕೃತಿ ಊರಿಗೆ ರೈಲು ಬರುವ ಹೊತ್ತು ಆಯಿತು. ದಶಕಗಳ ಕಾಲ ಪಾವಗಡದ ಜನತೆ ಕಂಡಿದ್ದ ಆ ದೊಡ್ಡ ಕನಸು ಕೆಲವೇ ದಿನಗಳಲ್ಲಿ ನನಸನ್ನಾಗಿಸುವ ಹೊತ್ತು ಬಂದಿದೆ. ಇಷ್ಟು ದಿನ ಕೇವಲ ಬಸ್ಸುಗಳಿಗಷ್ಟೇ ಸೀಮಿತವಾಗಿದ್ದ ನಮ್ಮ ಈ ಕಲ್ಲು ಬೆಟ್ಟದ ನಾಡಿಗೆ ಈಗ ಅಧಿಕೃತವಾಗಿ ರೈಲು ಹಳಿಗಳು ಹತ್ತಿರವಾಗುತ್ತಿವೆ. ಇಂದಿನ ವಿಡಿಯೋದಲ್ಲಿ ನವೀಕರಣಗೊಂಡು ಮಧುವಣಗಿತ್ತಿಯಂತೆ ಕಂಗೊಳಿಸುತ್ತಿರುವ ಪಾವಗಡ ರೈಲ್ವೆ ಸ್ಟೇಷನ್ನಿನ ಲೇಟೆಸ್ಟ್ ದೃಶ್ಯಗಳನ್ನು ನೋಡುವ ಸಮಯ ಬಂದಿದೆ. ನೂರಾರು ಜನ ಕೆಲಸಗಾರರು ಹಗಲು ರಾತ್ರಿ ಎನ್ನದೆ ಹೊತ್ತು ಗೊತ್ತುಗಳ ಮರೆತು ತಮ್ಮ ರಕ್ತವನ್ನೇ ಬೆವರನ್ನಾಗಿಸಿ ಸುರಿಸಿದ್ದಕ್ಕೆ ದೈತ್ಯ ಕಾಮಗಾರಿ ಮುಗಿಯುವ ಹಂತದಲ್ಲಿದೆ. ಪಾವಗಡಕ್ಕೆ ರೈಲು ಮೇ ಅಥವಾ ಜೂನ್ ತಿಂಗಳಿನಲ್ಲಿ ಬರಬಹುದೆಂಬ ಅಂದಾಜಿದೆ. ವಿದ್ಯುತ್ ಸಂಪರ್ಕವನ್ನು ಸಂಪೂರ್ಣವಾಗಿ ಕಲ್ಪಿಸಲಾಗಿದೆ. ಎಲೆಕ್ಟ್ರಾನಿಕ್ ವಸ್ತುಗಳ ಜೋಡಣೆಯ ಕಾಮಗಾರಿ ಭರದಿಂದ ಸಾಗಿದೆ. ಕಟ್ಟಡ ಸುಣ್ಣ ಬಣ್ಣ ಕಂಡಿದೆ. ಕಿಟಕಿ ಬಾಗಿಲುಗಳ ಜೋಡಣೆಯಾಗಿದೆ. ಅಲ್ಲಲ್ಲಿ ಸ್ವಲ್ಪ ಭಾಗದಲ್ಲಿ ಗ್ಲಾಸನ್ನು ಕೂರಿಸಬೇಕಿದೆ. ಕಟ್ಟಡದ ಮುಖ್ಯ ದ್ವಾರದ ಮೇಲೆ ನಾಮಫಲಕ ಜೋಡಿಸಬೇಕಿದೆ. ರೈಲ್ವೆ ಸ್ಟೇಷನ್ನಿನ ವಿನ್ಯಾಸ ಅತ್ಯುತ್ತಮವಾಗಿದೆ. ಪರೀಕ್ಷಾರ್ಥ ರೈಲ್ವೆಯ ಒಂದು ಇಂಜಿನ್, ಒಂದು ಬೋಗಿ ಪಾವಗಡ ರೈಲ್ವೆ ಸ್ಟೇಷನ್ನಲ್ಲಿ ಕೆಲವು ದಿನಗಳಿಂದ ನಿಂತಿದೆ. ಇದಕ್ಕೆ ಸಂಬಂಧಿಸಿದ ಕೆಲಸಗಾರರ ಟೀಮ್ ಅದು ಒಂದು ಇದೇ ರೈಲ್ವೆ ಬೋಗಿಯಲ್ಲಿ ತಂಗಿದೆ. ರೈಲ್ವೆ ಸ್ಟೇಷನ್ನಿಂದ ಪಾವಗಡದ ಬೆಟ್ಟದ ದೃಶ್ಯವನ್ನೂ ಸಮೇತ ಇಲ್ಲಿಂದ ನೋಡಬಹುದು. ಇಲ್ಲಿಗೆ ನೇರವಾಗಿ ಕಾಣುತ್ತೆ. ಈಗೇನು ರೈಲ್ವೆ ಬೋಗಿ ಮತ್ತು ಅದರ ಇಂಜಿನ್ ನೋಡ್ತಾ ಇದ್ದೀವಿ, ತದನಂತರ ಆ ದೃಶ್ಯವನ್ನು ವೀಕ್ಷಿಸಬಹುದು. ಪಾವಗಡ ರೈಲ್ವೆ ಸ್ಟೇಷನ್ನಲ್ಲಿ ಕೆಲವು ದಿನಗಳಿಂದ ಈ ಬೋಗಿ ಮತ್ತು ಒಂದು ಇಂಜಿನ್ ನಿಂತಿದೆ. ಪಾವಗಡ ಬೆಟ್ಟದ ದೃಶ್ಯ. ಈಗ ಪಾವಗಡದ ರೈಲ್ವೆ ನಿಲ್ದಾಣದಲ್ಲಿ ಪಾವಗಡ ಎಂಬ ಹೆಸರಿನ ನಾಮಫಲಕ ಪ್ರಯಾಣಿಕರಿಗೆ ಊರ ಪರಿಚಯಿಸುವ ನಿಟ್ಟಿನಲ್ಲಿ ನಿಂತು ಅವರಿಗಾಗಿ ಕಾಯುತ್ತಿದೆ.
ಮೇ 2026 ತಿಂಗಳಿನಲ್ಲಿ ಪಾವಗಡಕ್ಕೆ ರೈಲು ಬರುವ ಸಂಭವ ಇದೆ ಎಂದು ಇಲ್ಲಿನ ಕೆಲಸಗಾರರು ತಿಳಿಸುತ್ತಾರೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ವೀಕ್ಷಿಸಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು.